ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕಿನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಜಂಜಾಟಗಳ ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಬಹಳ ಬೃಹದಾಕಾರವಾಗಿ ಇವತ್ತಿನ ಕಾಲಮಾನದಲ್ಲಿ ಬೆಳೀತಾ ಇದೆ. ಈಗಾಗಲೇ 2-3 ವರ್ಷಗಳಿಂದ ನಾವು ವೈರಸ್ಸು ಅದು ಇದು ಅಂತ ಬರೆಸ್ತಾ ಇದ್ದೀವಿ, ಲಾಕ್ಡೌನು ಅದು ಇದು ಅಂತೆಲ್ಲ ಅನುಭವಿಸ್ತಾ ಇದ್ದೀವಿ. ಯಾಕಪ್ಪ ಬೇಕು ಈ ಜೀವನ ಅಂತಕ್ಕಂಥದ್ದು ಎಷ್ಟೋ ಜನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಶತ್ರು ಬಾಧೆಗಳು, ಈ ಶತ್ರುಗಳು ಉಪಯೋಗಿಸ್ತಕ್ಕಂತಹ ಈ ರೀತಿಯಾದ ಅಸ್ತ್ರಗಳು, ಯಾರು ಕಂಡು ಕೇಳಿರದ ಯಾರು ನಂಬದಿರತಕ್ಕಂಥ ವಿಚಾರಗಳಲ್ಲಿ ಮಾಡ್ತಕ್ಕಂಥ ಪ್ರಯೋಗಗಳಿಂದ ಎಷ್ಟೋ ಜನರ ಜೀವನ ಜರ್ಜರಿತವಾಗೋಗಿದೆ. ಆದರೆ ನಮಗೆ ಯಾಕೆ ಈ ರೀತಿ ಎಲ್ಲ ಆಗುತ್ತೆ ಅನ್ನತಕ್ಕಂಥ ವಿಚಾರ ತಗೊಂಡಾಗ ನಾನು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದಂಥ ಲೆಕ್ಕಾಚಾರದಲ್ಲಿ ಋಣ ರೋಗ ಶತ್ರುತ್ವವನ್ನು ಬೀರ್ತಕ್ಕಂಥ 6ನೇ ಮನೆಯಲ್ಲಿರ್ತಕ್ಕಂಥ ಶನಿ, ರಾಹು, ಕೇತುನ ಪ್ರಭಾವ, ಈ ದೋಷಗಳನ್ನು ನೀವು ಪರಿವರ್ತನೆ ಮಾಡ್ಕೊಳ್ದೆ ಹೋದರೆ ಯಾರಾದರೂ ನಿಮಗೆ ಶತ್ರು ಉಟ್ಕೊಂಡು ಇಂಥ ಪ್ರಯೋಗಗಳನ್ನ ಮಾಡಿಬಿಡ್ತಾರೆ, ಇಂಥ ಅನಾಹುತಗಳನ್ನ ಮಾಡಿಬಿಡ್ತಾರೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಭಾಳ ಮುಖ್ಯವಾಗಿ ಇವತ್ತು ನನಗೇನಿಲ್ಲ, ನಾಳೆ ನನಗೇನಿಲ್ಲ, ಮುಂದೆ ಬಂದ ನೋಡ್ಕೊಳ್ಳೋಣ ಅನ್ನೋದಲ್ಲ. ಒಂದು ಸರಿ ಮದ್ದು ಬಿತ್ತು, ಸರಿಯಾಗಿರೋದೊಂದು ವಾಮಾಚಾರದ ಮದ್ದು ಬಿತ್ತು ಅಂತಂದರೆ ಅದು ನಿಧಾನಕ್ಕೆ ನಿಮ್ಮನ್ನು ತಿಂತಾ ಬರ್ತದೆ, ನಿಧಾನಕ್ಕೆ ನಿಮ್ಮ ಆಯುಸ್ಸನ್ನು ಕಮ್ಮಿ ಮಾಡ್ತಾ ಬರ್ತದೆ. ರೋಗ ಲಕ್ಷಣಗಳ ಮೂಲಕ ನಮಗೆ ಮದ್ದು ಬಿದ್ದಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮೊದಲನೇದಾಗಿ ರಾತ್ರಿ ಮಲಗಿದಾಗ ನಿಮ್ಮ ಬಾಯಿಂದ ಜೊಲ್ಲು ಸುರಿತಾ ಇದ್ದರೆ ನಿಮಗೆ ಮದ್ದು ಬಿದ್ದಿದೆ ಅಂತ ಅರ್ಥ. ಯಾರಿಗೆ ಹೊಟ್ಟೆ ಹಸುವಾಗೋದಿಲ್ಲ, ಜಾಸ್ತಿ ಹಸುವಾಗೋದಿಲ್ಲ, ತಿನ್ನಬೇಕು ಅನ್ಸುತ್ತೆ, ಅದು ತಿನ್ನಬೇಕಾಗಲ್ಲ, ಒಂದು ಇಷ್ಟು ತಿಂದ ತಕ್ಷಣ ಹೊಟ್ಟೆ ತುಂಬಿಡ್ತಿದೆ. ಯಾರಿಗೆ ಹೊಟ್ಟೆ ಉಬ್ಬರ, ಹೊಟ್ಟೆ ಊದ್ಕೊಂಡ್ಬಿಡ್ತದೆ, ಹೊಟ್ಟೆ ಉಬ್ಬರ ಆಗ್ತಿರ್ತದೆ, ಯಾರಿಗೆ ಅವಾಗವಾಗ ಗ್ಯಾಸ್ಟ್ರಿಕ್ ಬರ್ತಾ ಇರ್ತದೆ, ಏನಿಲ್ಲ ಎಷ್ಟೇ ಮಾತ್ರೆ ನುಂಗಿದ್ರು ಗ್ಯಾಸ್ಟ್ರಿಕ್, ಎಷ್ಟೇ ಟೈಮ್ ಕರೆಕ್ಟ್ ತಿನ್ನಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಇಲ್ಲ ನಿನಗೆ ಕಾನ್ಸ್ಟಿಪೇಷನ್ ಇದೆ, ಅದಕ್ಕೆ ನಿನಗೆ ಮಲದಿಂದ ಉತ್ಪನ್ನ ಆಗ್ತಕ್ಕಂತಹ ದುರ್ಗಂಧ ಗ್ಯಾಸ್ಟ್ರಿಕ್ಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಕರೆಕ್ಟಾಗಿದೆ, ಆದರೂ ಮತ್ತೆ 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 ಈ ಪ್ರಾಬ್ಲಮ್ ಆಗ್ತಿರ್ತದೆ. ಜೊತೆಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ತದೆ. ಎಷ್ಟೇ ಎಚ್ಚರಿಕೆ ತೊಗೊಂಡ್ರೂ ಪ್ರಯೋಜನ ಇಲ್ಲ, ಎಷ್ಟೇ ಕರೆಕ್ಟ್ ಟೈಮ್ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗೋದಿಲ್ಲ. ಇದು ಒಂದು ಪದ್ಧತಿಗಳು. ಅದಾದಮೇಲೆ ಭಾಳ ವಿಶೇಷವಾಗಿ ರಾತ್ರಿ ಮಲಗಿದಾಗ ಇವೆಲ್ಲ ಜಾಯಿಂಟ್ಸ್ಗಳೆಲ್ಲ ಪೇಯ್ನ್ ಬರುವಂಥದ್ದು. ಈ ಜಾಯಿಂಟ್ಸ್ ಕೀಲು ಕೂಡ ಜಾಯಿಂಟ್ಸ್ ಎಲ್ಲ ಒಂಥರ ಹಿಡಿದಿಟ್ಕೊಳ್ಳೋಕ್ಕಾಗೋದು. ಈ ಬೆರಳುಗಳನ್ನು ಹಿಂಗೆ ಮಡಿಸ್ಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಒಂದು ಪರಿಸ್ಥಿತಿ. ರಾತ್ರಿ ಹೊತ್ತು ಬೆಚ್ಚಿ ಬಿದ್ದಂಗೆ ಆಗೋದು, ರಾತ್ರಿ ಹೊತ್ತು ಯಾರೋ ಮೈಯಲ್ಲಿ ಓಡಾಡ್ದಂಗೆ ಆಗೋದು, ಬೆನ್ನಿಂದಗಡೆ ಮುಂದಗಡೆ ಕೈ ಕಾಲು ಯಾರೋ ಓಡಾಡ್ದಂಗೆ ಆಗುವಂಥದ್ದು. ಅದಾದ ಮೇಲೆ ಎಲ್ಲಿಂದನೋ ಪ್ರಪಾದ ಬೀಳುವಂಥದ್ದು ಅಥವಾ ಕೆಟ್ಟ ಕನಸುಗಳು. ಈ ಥರ ಎಲ್ಲ ಆಗಿ ಅಜೀರ್ಣ, ಕೂತಲ್ಲೇ ಕುಂತ್ಕೊಳ್ಳೋದು, ನಿಂತಲ್ಲೇ ನಿಂತ್ಕೊಳ್ಳೋದು, ಮಲಗದೆ ಮಲ್ಕೊಂಬಿಡೋದು, ಸೋಂಬೇರಿತನ, ಆಲಸ್ಯತನ, ಮನಸ್ಸು ವಿಕಲ್ಪ ಆಗ್ತಕ್ಕಂಥದ್ದು, ಹೆಂಗೆಂಗೋ ಹುಚ್ಚುಚ್ಚಂಗೆಲ್ಲ ಹಾಡೋದು, ಏನು ಮಾಡಬೇಕು ಅದು ಮಾಡದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒದ್ದಾಟ ಆಗ್ತಕ್ಕಂಥದ್ದು, ಒಯ್ದಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಒಂದು ಸರಿ ಬಂದು ಕೂತ್ಕೊಳ್ತು ಅಂತಂದರೆ ನಿಧಾನಗತಿಗೆ ಒಂದೊಂದೇ ಚೂರು ಆಗ್ತಾ ಇರ್ತದೆ. ಎಲ್ಲೆಲ್ಲೋ ಹೋಗ್ತೀರಾ, ಏನೇನೋ ಮಾಡ್ತೀರಾ, ಅದನ್ನು ತೆಗೆಸೋಂಥ ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಾಗ್ತದೆ, ಓ ಮದ್ದು ಬಿದ್ದಿದೆ ನನಗೆ ಅಂತ. ಆ ವಿಚಾರ ತೊಗೊಂಡಾಗಲೇ ಕೂಡ ಎಲ್ಲೆಲ್ಲೋ ಹೋಗಿ ಚೆಕ್ ಮಾಡ್ಕೊಳ್ತೀರಾ. ಆದರೆ ಎಲ್ಲೂ ಹೋದರೂ ಏನು ಮಾಡಿದ್ರು ಪರಿಹಾರ ಆಗೋದಿಲ್ಲ, ಏನು ಮಾಡಿದ್ರು ಆಗಲ್ಲ. ತೆಗಿತಾ ಇದ್ರೆ ಮತ್ತೆ ಬರ್ತಾ ಇರ್ತಾರೆ, ತೆಗಿತಾ ಇದ್ರೆ ಅವ್ರು ತೋರಿಸ್ತಾರೆ, ನಾವು ತಗೊಳ್ತಿರ್ತೀವಿ. ಎಷ್ಟೋ ಜನ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ, ಗಲ್ಲಿಗೂ ಮದ್ದು ತೆಗಿತೀವಿ ಅಂತ ಇದ್ದಾರೆ. ಯಾವುದು ನಿಜ ಯಾವುದು ಸುಳ್ಳು ಅಂತಕ್ಕಂಥದ್ದು ನೀವೇ ವಿಮರ್ಶೆ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಪ್ರಕಾರ, ನನ್ನ ಸಂಶಯದ ಪ್ರಕಾರ 99% ಎಲ್ಲ ಬೋಗಸೆ ಆಯಿತಾ. ಅವರೇ ಹಾಕ್ಬಿಟ್ಟು ಅವರೇ ತೆಗೆದು ತೋರಿಸ್ಬಿಡ್ತಾರೆ. ಕೆಲವರಿಗೆ ಸೈಕಾಲಜಿಕಲ್ ಎಫೆಕ್ಟು, ಓ ನನಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಹಾಕಿದಾರೋ ಇಲ್ವೋ ಅಂತಕ್ಕಂಥ ಫಸ್ಟ್ ತಿಳ್ಕೊಳ್ಳಿ. ಈ ಥರ ನಾನು ಹೇಳಿದಂತಹ ಈ ರೋಗ ಲಕ್ಷಣಗಳು ಏನಾದರೂ ಇದ್ದರೆ ಅದನ್ನು ತಿಳ್ಕೊಳ್ಳಿ. ಈ ರೋಗ ಲಕ್ಷಣಗಳು ಇಲ್ಲದೆ ಮೆಡಿಕಲ್ ಡಯಾಗ್ನೋಸ್ಗೆ ಸಿಕ್ಕಂಥ ವಿಚಾರಗಳೇನಾದರೂ ಸಿಕ್ಕಿದ್ರೆ ನಿಮಗೆ ಅವಾಗ ಬೇರೆ ರೀತಿಯಾಗಿರ್ತಕ್ಕಂತಹ ಆರೋಗ್ಯ ಬಾಧೆಗಳು ಆಗ್ತಿದೆ ಅಂತ ಅರ್ಥ. ಆದರೆ ಇಲ್ಲಿ ಹೇಳ್ತಕ್ಕಂತಹ ಲೆಕ್ಕಾಚಾರ ತೊಗೊಂಡಾಗ ಇದರಲ್ಲಿ ಯಾವುದಾದ್ರೂ ನಡೀತಾ ಇದೆ ಅಂತಂದಾಗ, ಇದು ಯಾವುದೇ ರೀತಿಯಾದಂಥ ಒಂದು ಮೆಡಿಕಲ್ ಡಯಾಗ್ನೋಸ್ಗೆ ನಮಗೆ ಸಿಕ್ಕಲಿಲ್ಲ ಅಂತಂದಾಗ ನಾವು ಇದನ್ನು ವಿಚಾರ ವಿಮರ್ಶೆ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಯಾವ ಸ್ಟೆಪ್ ತೊಗೋಬೇಕು ಅಂತೇಳಿ. ಅದಕ್ಕೆ ಕೆಲವೆಲ್ಲ ಮದ್ದು ಬಿದ್ದಂಥ ಒಂದು ಅಸ್ತ್ರಗಳನ್ನ ನೋಡಿಕೊಂಡ್ರು ಕೂಡ ಇದರಲ್ಲಿ ಬಣ್ಣಗಳ ವಿಚಾರ ಮುಖಾಂತರ ಗೊತ್ತಾಗ್ತದೆ. ಅದು ಯಾವ ಥರ ಬಣ್ಣ, ಅದು ನಿಮ್ಮ ಅಂಗೈಗಳನ್ನ ನೀವೇ ನೋಡ್ಕೊಂಡು ತಿಳ್ಕೊಳ್ತಕ್ಕಂಥ ಒಂದು ವಿಧಾನ, ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ. ಈ ಅಂಗೈನಲ್ಲಿ ಇರತಕ್ಕಂತಹ ಈ ಭಾಗಗಳಲ್ಲಿ ಏನಾದರೂ ಅಲ್ಲಲ್ಲೇ ಹಸಿರು ಗಟ್ಟಾಗಿದ್ದಂಥ ಒಂದು ಸಂದರ್ಭಗಳಿತ್ತು ಅಂತಂದಾಗ ನಿಮ್ಮ ಒಟ್ಟಿಗೆ ಹಸಿರು ಮದ್ದು ಬಿದ್ದೆ ಅಂತೇಳಿ ಅಂಗೈ ನಿಂಗೆ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಈ ಭಾಗ ಯಾವುದೋ ಒಂದು ಭಾಗದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೇಕು. ಇದನ್ನು ದಿನನಿತ್ಯ ಜೀವನದಲ್ಲಿ ಅಥವಾ ದಿನನಿತ್ಯ ಟೈಮಲ್ಲಿ ನಡೆದ್ರೆ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಈ ಕೈ ನೋಡಬೇಕು. ಯಾವುದೋ ಒಂದು ಭಾಗದಲ್ಲಿ ಒಂದು ಗಂಟೆ ಥರ ಏನಾದರೂ ಒಂದು ಒಳಗಡೆ
ಏನಾದರೂ ಹಸಿರು ಬಣ್ಣದಲ್ಲಿ ಇತ್ತು ಅಂದರೆ ಹೊಟ್ಟೆಗೆ ಮದ್ದು ಬಿದ್ದಿದೆ ಅಂತ. ಇದೇ ಅಂಗೈಗಳಲ್ಲಿ ಎಲ್ಲಾದರೂ ಒಂದು ಕಡೆ ವೈಟ್ ಆಗಿದೆ ಅಂತಂದರೆ ಭಸ್ಮ ಪ್ರಯೋಗ ಆಗಿದೆ ಅಂತ ಅರ್ಥ. ಸ್ಮಶಾನ ಭಸ್ಮ ಪ್ರಯೋಗ ಬೈ ಏರ್ ಆಗಿದೆ ಅಂತ ಅರ್ಥ. ಆಯಿತಾ? ಈ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಈ ಆರ್ಥರೈಟಿಸ್ ಪೇನ್ ಅಂತಂದರೆ ಒಂದ್ಸರಿ ಇಲ್ಲಿ ನೋವು ಬರೋದು, ಒಂದ್ಸರಿ ಇಲ್ಲಿ ನೋವು ಬರೋದು, ಒಂದ್ಸರಿ ಇಲ್ಲಿ ನೋವು ಬರೋದು, ಒಂದ್ಸರಿ ಇಲ್ಲಿ ನೋವು ಬರೋದು, ಎದೆ ಡಿಗ್ 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 ಅನ್ನೋದು, ಆತಂಕ ಪಟ್ಕೊಳ್ಳೋದು, ಇದಕ್ಕಿದಂಗೆ ಉಸಿರಾಡೋದು ತೊಂದರೆ ಆಗ್ತಕ್ಕಂಥದ್ದು, ಅವಾಗವಾಗ ವಾಕರಿಕೆ ಬಂದಂಗೆ ಆಗೋದು, ಅಂದರೆ ವಾಂತಿ ಬಂದಂಗೆ ಆಗೋದು, ಔಕ್ ಅಂತ ಬರೋದು ಸುಮ್ಮನಾದ್ರೂ. ಈ ಥರ ಒಂದು ಮಾನಸಿಕ ಚಿತ್ರಹಿಂಸೆಗಳು ಏನಾದರೂ ಒಂದು ಶುರು ಆಯಿತು ಅಂತಂದರೆ ನಿಮಗೆ ಇದು ಹಾಕಿದ್ದಾರೆ ಅಂತ ಹೇಳ್ತಾ. ಇದನ್ನು ಮೊದಲನೇ ಭಾಗದಲ್ಲೇ ನೀವು ಸರಿ ಮಾಡ್ಕೊಂಡ್ರೆ ನೀವು ಬಚಾವಾಗ್ತೀರ. ಇಲ್ಲ ಅಂದರೆ ಇದು ಬೆಳೀತಾ ಕರುಳು ಒಳಗಡೆ ಕೂದಲುಗಳು ಬೆಳೆಯಕ್ಕೆ ಶುರು ಆಗ್ತದೆ. ಕರುಳು ಒಳಗಡೆ ಈ ಮದ್ದಿಂದ ಕೂದಲು ಬೆಳೆಯಕ್ಕೆ ಶುರು ಆಗ್ತದೆ. ಒಂದ್ಸರಿ ಕೂದಲು ಬೆಳೆಯಕ್ಕೆ ಶುರು ಆಯಿತು ಅಂದರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಡ್ಯಾಮೇಜ್ ಆದರೆ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ? ಅದರಿಂದ ಇವೆಲ್ಲ ಘನಘೋರವಾಗಿರ್ತಕ್ಕಂತಹ ಪಾಪಕರ್ಮಗಳನ್ನು ಮಾಡ್ತಾರೆ. ಪಾಪಗ್ರಹಗಳು ಇತ್ತು ಅಂದಾಗ ಇಂಥ ಪಾಪಕರ್ಮಗಳನ್ನು ನಿಮಗೆ ಮಾಡಿಸೋದಕ್ಕೆ ಆ ಪ್ರಕೃತಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತದೆ. ಅಲ್ಲಿಗೆ ನಮ್ಮ ಪಾಪಕರ್ಮಗಳನ್ನು ನಾವು ಸರಿಪಡಿಸ್ಕೊಳ್ದೆ ಹೋದರೆ ಇಂತಹ ಅನಾಹುತಗಳಿಗೆ ಪಾಪಗ್ರಹಗಳ ಜಾಗೃತಿ ಅಂತ ಸಂದರ್ಭದಲ್ಲಿ ಅನುಭವಿಸಬೇಕಾಗ್ತದೆ. ಈ ಚಂದ್ರ ರಾಹು ನಡೀತಕ್ಕಂಥ ದೇಶ, ಕೇತು ದೇಶ, ಶನಿ ದೇಶ, ಶನಿ ರಾಹು ದೇಶ, ಈ ಕೇತು ರಾಹು ದೇಶ, ಈ ಥರ ಸಂಬಂಧಪಟ್ಟಂತಹ ದಶಕಾಲಗಳಲ್ಲಿ ನಿಮಗೆ ಗೊತ್ತಿಲ್ಲದೇ ಇಂಥದ್ದೆಲ್ಲ ನಡೆದೋಗ್ತಕ್ಕಂಥ ಸಂದರ್ಭ ಇರ್ತದೆ. ಅದನ್ನು ನಾವು ಜಾತಕ ನೋಡಿ ಸ್ಪಷ್ಟವಾಗಿ ತಿಳ್ಕೊಬೋದು, ನಿಮಗೆ ಆಗ್ತದಾ ಆಗಲ್ವಾ ಅಂತೇಳಿ. ಆದರೆ ಯಾವ ಥರ ಮದ್ದು ಬಿದ್ದಿದೆ, ಎಲ್ಲಿ ಶೇಖರಣೆ ಆಗಿದೆ, ಇದಕ್ಕೇನು ಪರಿಹಾರ ಅಂತಕ್ಕಂಥದ್ದು ನೀವು ಅಷ್ಟಮಂಗಳಿಗೆ ಹೋಗಬೇಕು. ಬೇರೆ ಇನ್ನೆಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಮಣಿ ಮಂತ್ರ ಔಷಧ ಅಂತ ಹೇಳ್ತೀವಿ ನಾವು. ಮಣಿ ಮಂತ್ರ ಔಷಧ ಅಂದರೆ ಮಣಿ ಅಂದರೆ ಜಮ್ಸ್ ಅಂತ ಹೇಳ್ತೀವಿ. ಜಮ್ಸ್ ನಾವು ಯಾಕೆ ಹಾಕೊಳ್ತೀವಿ? ಅದೃಷ್ಟ ರತ್ನಗಳು ಅಂತ ಇವತ್ತು ಮಾರ್ಕೆಟಲ್ಲಿ ಚಲಾವಣೆಗಿದೆ. ಅವು ಅದೃಷ್ಟ ರತ್ನ ಅಲ್ಲ, ಪರಿಹಾರ ರತ್ನಗಳು ಅಂತ ನಾನು ಕರಿತೀನಿ. ಯಾಕಂದರೆ ಒಂದು ಗ್ರಹದ ಕಾರಕತ್ವ ನಮಗೆ ನೆಗೆಟಿವ್ ಕೆಲಸ ಮಾಡಿದಾಗ ಮಾತ್ರ ನಮಗೆ ಇಂಥ ಪ್ರಭಾವಗಳು ನಮ್ಮನ್ನು ತಾಗಕ್ಕೆ ಸಾಧ್ಯ. ಈಗ ಎಕ್ಸಾಂಪಲ್ಲು ಶನಿ ದೋಷ, ಶನಿ ದೇಶ ಏನಾದ್ರು ಜನ್ಮ ಜಾತದಲ್ಲಿ ರೋಗ ಸ್ಥಾನದಲ್ಲಿ ಅಥವಾ ವಾಮಚರ ಬಾಧೆ ಸ್ಥಾನದಲ್ಲಿ ಅಥವಾ ಶತ್ರು ಸ್ಥಾನದಲ್ಲಿ ಇತ್ತು ಅಂತಂದಾಗ ನಾವು ಮೊದಲು ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ಶನಿ ಗ್ರಹಕ್ಕೆ. ಶನಿದು ಮಾಡ್ಕೊಳ್ಳಿಕ್ಕೆ ನಮಗೆ ವಾತಾವರಣ ಅದು ಇದು ಪರಿಸ್ಥಿತಿ ಅಂದಾಗ ನಾವು ನೀಲವನ್ನು ಧಾರಣೆ ಮಾಡಬೇಕಾಗ್ತದೆ. ಅಲ್ಲಿಗೆ ಇದು ಅದೃಷ್ಟ ರತ್ನವೋ ಅಥವಾ ಪರಿಹಾರ ರತ್ನವೋ ನೀವು ಹೇಳಿ ನೋಡೋಣ. ಇದು ಪರಿಹಾರ ರತ್ನ. ಇನ್ನು ರಾಹು ಅಂತ ತಗೊಂಡಾಗ ಗೋಮೇಧಿಕ ಅಂತ ನಾವು ಕರಿತೀವಿ. ಈಗ ಗೋಮೇಧಿಕ ರಾಹು ಬಲ ಏನಾದ್ರು ಕಮ್ಮಿ ಆಯಿತು ಅಂತಂದಾಗ ಅಲ್ಲಿ ರಾಹು ಸಂಬಂಧಪಟ್ಟಂತಹ ಸರ್ಪದೋಷ, ಕಾಳ ಸರ್ಪದೋಷ ಏನಿತ್ತು ಅಂತಂದಾಗ ಯಾರಾದರೂ ನಿಮಗೆ ಮಾಡಿಸತಕ್ಕಂಥವ್ರು ಉಟ್ಕೊಳ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಅದಾದ ಮೇಲೆ ಭಾಳ ವಿಶೇಷವಾಗಿ ನಾವು ಈ ರತ್ನಗಳ ಮೂಲಕ ಆ ಎನರ್ಜಿಯನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಈ ರತ್ನವನ್ನು ನಾವು ಧಾರಣೆ ಮಾಡಬೇಕಾಗ್ತದೆ. ಅದು ಯಾವ ರತ್ನ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತದೆ. ಇನ್ನು ಮಂತ್ರ ಅಂತ ಹೇಳಿದ್ವಿ. ಮಂತ್ರ ಅಂದರೆ ವೈದಿಕ ಕ್ರಮ ಮುಖಾಂತರ ಒಂದು ಗ್ರಹ ಶಕ್ತಿಯನ್ನು ವೈದಿಕ ಕರ್ಮ ಮುಖಾಂತರ ಸರಿ ಮಾಡ್ತಕ್ಕಂಥ ಒಂದದ್ದು. ಅಥವಾ ವೈದಿಕ ಧರ್ಮದಲ್ಲಿ ಶೈವ, ಶಾಕ್ತೆ, ವೈಷ್ಣವ ಭಾಗದಲ್ಲಿ ನಾವು ಉಚ್ಚಾಟನ ಕರ್ಮವನ್ನು ಮಾಡ್ತಕ್ಕಂಥದ್ದು ಎರಡನೇ ಭಾಗದಲ್ಲಿರ್ತಕ್ಕಂಥ ಒಂದು ಪರಿಹಾರ. ಇನ್ನು ಔಷಧ ಅಂತ ತಗೊಂಡಾಗ ಬಹಳ ಇದ್ಯಾವುದೂ ಇಲ್ಲ, ಇದೇನೂ ತೊಂದರೆ ಇಲ್ಲ ಅಂತ ಬಂದಾಗ ಸುಲಭವಾಗಿ ಒಂದು ಮೂಲಿಕೆ ಮುಖಾಂತರ ನಾವು ಈ ದೋಷವನ್ನು ನಾವು ಪರಿಹಾರ ಮಾಡ್ಕೋಬೋದು. ಇಲ್ಲಿ ಈ ಮೂಲಿಕೆ ಮುಖಾಂತರ ಈ ದೋಷವನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತಂದಾಗ ಈ ಮೂಲಿಕೆ ಯಾವುದು, ಈ ಮೂಲಿಕೆ ಹೆಸರೇನು, ಈ ಮೂಲಿಕೆ ಎಲ್ಲಿ ಸಿಗುತ್ತೆ, ಯಾವ ಥರ ಸಿಗುತ್ತೆ, ಯಾವ ರೀತಿ ಈ ಮೂಲಿಕೆಗಳನ್ನು ಇದನ್ನು ನಾವು ಸರಿ ಮಾಡ್ಕೊಳ್ತೀವಿ, ಆಮೇಲೆ ಈ ಮೂಲಿಕೆಯನ್ನು ನಾವು ಉಪಯೋಗ ಮಾಡ್ತಕ್ಕಂಥ ಬಗೆ ಹೇಗೆ, ಯಾವಾಗ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಇದೆಲ್ಲ ಲೆಕ್ಕಾಚಾರಗಳನ್ನು ನಾವು ಈ ಗಿಡಮೂಲಿಕೆ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೋಬೋದಾಗತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಭಗವಂತ ನಮ್ಮ ಕರ್ಮಾನುಸಾರ ನಮಗೆ ಗ್ರಾಚಾರಗಳನ್ನು ಕೊಟ್ಟರೂ ಕೂಡ ಅವನೇನು ಮಾಡ್ತಾನೆ ಅಂತಂದರೆ ಪ್ರಕೃತಿಲಿ ಅದಕ್ಕೊಂದು ಔಷಧಿ ಇಟ್ಟಿರ್ತಾನೆ. ಅದನ್ನು ತಿಳಿಸುವಂಥ ಜ್ಞಾನೋದಯ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಆದರೆ ಈ ಕರ್ಮಗಳು ಪ್ರಭಾವಗಳು ಜಾಸ್ತಿ ಇದ್ದಾಗ ಅವ್ರು ಯಾರು ನಿಮಗೆ ಕಣ್ಣು ಕಾಣಿಸಲ್ಲ. ಎಲ್ಲ ಬೋಗಸ್ಗಳೇ ಕಾಣ್ತಾರೆ, ಎಲ್ಲ ಮೋಸ ಮಾಡೋರೇ ಸಿಗ್ತಾರೆ. ಜ್ಯೋತಿಷಿಗಳನ್ನ ಹಿಡಿದು, ಗುರುಗಳನ್ನ ಹಿಡಿದು, ಮಠಾಧಿಪತಿಗಳನ್ನ ಹಿಡಿದು, ವೈದ್ಯನಿಂದ ಹಿಡಿದು, ಪಂಡಿತ ಮಾತ್ರ ಹಿಡಿದು ಎಲ್ಲರೂ ಬೋಗಸೇ ಸಿಗ್ತಾರೆ. ನೀವು ಹುಡುಕಿ ಅಲ್ದು ಹತ್ತಿಕಾಯಿ ಆಗ್ಬಿಡ್ಬೇಕು, ಸುಣ್ಣ ಆಗ್ಬಿಡ್ಬೇಕು. ನೀವು ಅಯ್ಯೋ ಸವಾಸನೆ ಬೇಡಪ್ಪ ನಮಗೆ ಅಂತ ಸುಮ್ಮನೆ ಆಗ್ಬಿಡ್ಬೇಕು. ಆ ಪರಿಸ್ಥಿತಿವರೆಗೂ ನಿಮಗೆ ಇದನ್ನು ತಗೊಂಡು ಹೋಗ್ತದೆ. ಆದರೆ ಹಾಗಂತ ಸುಮ್ಮನಿರೋಕ್ಕಾಗತ್ತಾ? ಇದು ಜೀವದ ಪ್ರಶ್ನೆ, ಇದು ಜೀವನದ ಪ್ರಶ್ನೆ. ಈ ಜೀವನವನ್ನು ಉಳಿಸ್ಕೊಳ್ಬೇಕು ಅಂತಂದಾಗ
ನಾವು ಇಂತಹ ಅಪೂರ್ವವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ನೋಡಬೇಕಾಗ್ತದೆ. ಇದು ಯಾವ ಗಿಡಮೂಲಿಕೆ ನಾನು ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾ ಇರಬೇಕು ನೀವು. ಜೊತೆಗೆ ನೀವು ಹೇಳ್ದಂಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಗಿಡಮೂಲಿಕೆಗಳನ್ನು ನಾವು ಉಪಯೋಗ ಮಾಡಿದ್ದೀವಿ, ಆದರೂ ಕೂಡ ನಮಗೆ ಇದು ಹೊರಗಡೆ ಬರ್ತಾ ಇಲ್ಲ ಅಂತಂದರೆ ಸ್ತಂಭನ ಮದ್ದು ಪ್ರಯೋಗ ಅಂತ ಮಾಡಿರ್ತಾರೆ. ಏನು ಹೇಳಿ? ಸ್ತಂಭನ ಮದ್ದು ಪ್ರಯೋಗ. ನೀವು ಸ್ತಂಭನ ಮದ್ದು ಪ್ರಯೋಗ, ಸ್ತಂಭನ ಅಂದರೆ ಹಂಗೆ ನಿಲ್ಲಿಸ್ಬಿಡೋದು ಅಂತ, ವಾಮಾಚಾರ ಮುಖಾಂತರ ಮಾಡ್ತಕ್ಕಂಥ ಸ್ತಂಭನ ಮದ್ದು ಪ್ರಯೋಗ ಇದು. ಅಂದರೆ ಒಂದ್ಸರಿ ನಿಮಗೆ ಮಾಡಿಬಿಟ್ಟ ಅಂತಂದರೆ ನೀವು ಯಾವುದೇ ಔಷಧಿ ಅಂದರೂ ವಾಸಿ ಆಗಬಾರ್ದು, ಯಾವುದೇ ಔಷಧಿ ಅಂದರೂ ನೀವು ಮದ್ದು ಬಿಡಬಾರ್ದು. ಭಾಳ ಜನ ವಾಂತಿ ಮಾಡಿಸಿ ಮದ್ದು ತೆಗಿತಾರೆ ಅಂತಾರೆ, ಕೆಲವರು ಮೋಷನ್ ಭೇದಿ ಮಾಡಿಸಿ ಮದ್ದು ತೆಗಿತಾರೆ ಅಂತ ಹೇಳ್ತಾರೆ. ಎಲ್ಲವೂ ನಿಜ, ಇಲ್ಲ ನಾನು ಹೇಳೋದಿಲ್ಲ. ಆದರೆ ಎಷ್ಟು ವಾಂತಿ ಮಾಡ್ತೀರಾ, ಎಷ್ಟು ಭೇದಿ ಹೊಡಿತೀರಾ, ಏನು ಮಾಡಿದ್ರು ಮದ್ದು ಬಂದಿಲ್ಲ ಅಂದರೆ ಏನು ಮಾಡ್ತೀರಾ? ಅದು ಸ್ತಂಭನ ಮದ್ದು ಪ್ರಯೋಗ ಅಂತ ಆಗಿರ್ತದೆ. ನೋಡಿ, ಇವೆಲ್ಲ ಯಾರೂ ಹೇಳ್ಕೊಡಲ್ಲ ನಿಮಗೆ, ಯಾರಿಗೂ ಗೊತ್ತಿಲ್ಲ ಈ ವಿಚಾರಗಳೆಲ್ಲ. ಯಾಕಂದರೆ ಅವತ್ತಿನ ಕಾಲದಿಂದ ಕೂಡ ನಮಗೆ ಗುರುಗಳು ಅನ್ಸ್ಕೊಳ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಪಾಠಗಳಿವು. ಈ ಥರ ಯಾವುದಾದ್ರೂ ಒಂದು ಬಲವಾದಂಥ ಪ್ರಯೋಗಗಳಾಗೋಗ್ಬಿಟ್ರೆ ನೀವು ಬಿಡಿಸ್ಕೊಂಬರೋದು ತುಂಬ ಕಷ್ಟ. ವರ್ಷಾನುಗಟ್ಟಲೆ ಹಿಡಿದು ಬಿಡ್ತೈತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅವಾಗ ವರ್ಷಾನುಗಟ್ಟಲೆ ಅಲಿಬೇಕಾಗ್ತದೆ, ರೋಡು ಕೆಲಸ ಬಿಟ್ಟು, ಕಾರ್ಯ ಬಿಟ್ಟು, ಹೆಂಡತಿ ಬಿಟ್ಟು, ಮಕ್ಕಳು ಬಿಟ್ಟು, ಸಂಸಾರ ಬಿಟ್ಟು, ಉದ್ಯೋಗ ಬಿಟ್ಟು, ವ್ಯವಹಾರ ಬಿಟ್ಟು ಹಲವಾರು ಕಡೆ ಅಲಿಬೇಕಾಗ್ತದೆ. ಎಲ್ಲೋದ್ರೂ ನಮ್ಗೆ ಏನು ಮಾಡೋ ಸಿಗೋದಿಲ್ಲ ಅಂತೇಳಿ. ಅದಕ್ಕೆ ಪ್ರಶ್ನೆ ಭಾಗಕ್ಕೆ ಹೋಗಿ ನಮ್ಗೆ ಆಗಿರ್ತಕ್ಕಂಥ ಮದ್ದು ನಾರ್ಮಲ್ ಆಗಿರ್ತಕ್ಕಂಥ ಕೈ ಮದ್ದ ಅಥವಾ ಕೈ ಮುಸುಕ ಅಂತ ಕೇಳ್ಕೋಬೇಕು. ಅಲ್ಲಿ ನಿಮಗೆ ನಿಖರವಾಗಿ ಮಾಹಿತಿ ಸಿಗ್ತದೆ. ಅದನ್ನು ಹಾಕುವಂಥರ ಮೇಲೆ ಡಿಪೆಂಡ್ ಆಗಿರ್ತದೆ, ಒಂದನೇದು. ಎರಡನೇದು, ಮಾಟ ಮಂತ್ರ ಮಾಡಿ ಹಾಕಿರ್ತಕ್ಕಂಥ ಮದ್ದು ಯಾವುದು ಇದೆಯಾ, ಅಂದರೆ ಮಂತ್ರಿಸಿ ಹಾಕಿರ್ತಕ್ಕಂಥ ಮದ್ದು ಯಾವುದನ್ನು ಇದೆಯಾ ಅದನ್ನು ತಿಳ್ಕೊಬೋದು. ಅದು ಎಸ್ ಆರ್ ನೋ ಗೊತ್ತಾಗ್ತದೆ. ಇನ್ನು ಭಸ್ಮ ಪ್ರಯೋಗ, ಗಾಳಿಯಿಂದ ಏನಾದರೂ ಭಸ್ಮ ಪ್ರಯೋಗ ಆಗಿದೆಯಾ, ಪಾಷಾಣ ಪ್ರಯೋಗ ಆಗಿದೆಯಾ ಅಂತ ಕೇಳ್ಕೋಬೇಕು. ಈ ಭಸ್ಮ ಪ್ರಯೋಗ, ಪಾಷಾಣ ಪ್ರಯೋಗ ಏನಾದರೂ ಗಾಳಿ ಮುಖಾಂತರ ಕಳಿಸಿದ್ರೆ ಅದಲ್ಲಿ ಗೊತ್ತಾಗ. ಯಾಕಂದರೆ ಒಂದೊಂದಕ್ಕೂ ಒಂದೊಂದು ಪರಿಹಾರಗಳಿಂದ ಇರ್ತದೆ, ಎಲ್ಲದಕ್ಕೂ ಒಂದೇ ಪರಿಹಾರ ಬರೋಲ್ಲ. ಇವತ್ತು ನಾನೊಂದು ಗಿಡಮೂಲಿಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆದರೆ ಇದು ಜನರಲಾಗಿ ಏನಾದರೂ ಮದ್ದು ಹಾಕಿದರೆ ನಿಮಗೆ ಈಸೆ ತಗೊಂಡ್ಬಿಡ್ಬೋದು, ನೀವೇನು ತಲೆ ಕೆಡಿಸೋ ಅವಶ್ಯಕತೆಯೇ ಇಲ್ಲ. ಎಲ್ಲೇ ಇದ್ದರೂ ಅದು ಕಿತ್ಕೊಂಡ್ಬರ್ತದೆ. ಆದರೆ ಸ್ತಂಭನ ಮದ್ದು ಪ್ರಯೋಗ ಅಂತಕ್ಕಂಥ ಮಾಡಿದೆ ಅಂದರೆ ಮದ್ದನ್ನು ಸ್ತಂಭನ ಮಾಡಿಬಿಟ್ಟಿದೆ ಮಂತ್ರಶಕ್ತಿಯಿಂದ, ನೀವು ಏನು ಮಾಡ್ರೂ ಬರಲ್ಲ. ಅದಕ್ಕೆ ಸ್ತಂಭನ ಮದ್ದು ಪ್ರಯೋಗವನ್ನು ಸ್ತಂಭನ ಮಂತ್ರ ಪ್ರಯೋಗದಿಂದ ತೆಗಿಬೇಕಾಗ್ತದೆ. ಸ್ತಂಭನ ಮಂತ್ರ ಪ್ರಯೋಗದಿಂದ ಅದನ್ನು ತೆಗಿಬೇಕಾಗ್ತದೆ. ಇದನ್ನು ತೆಗಿಯೋರು ಯಾರು? ಮತ್ತೆ ಅಲಿಬೇಕು. ನೋಡಿ, ಎಷ್ಟೊಂದು ವಿಚಾರಗಳಿದ್ದಾವೆ ಅಂತಂದರೆ ಪ್ರಪಂಚದಲ್ಲಿ ನಾವೆಲ್ಲ ವಿಜ್ಞಾನ ಮೂಲಕ ಇಷ್ಟೊಂದು ಮುಂದುವರೆದಿದ್ರು ಕೂಡ ಒಂದು ಸಣ್ಣ ವೈರಸ್ಸನ್ನು ನಾವು ತಡೆಯೋಕ್ಕಾಗಲಿಲ್ಲ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹಲವಾರು ವಿದ್ಯೆಗಳು, ಹಲವಾರು ಕ್ರೂರ ವಿದ್ಯೆಗಳನ್ನು ಇವತ್ತು ಅಪರಾಧಿಗಳಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅಪರಾಧಿಗಳಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅದು ಪಾಪಿಗಳು ಇವತ್ತು ಇರ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಎಷ್ಟೋ ಆಗುಗಳು ನೋಡಿಕೊಂಡ್ರೆ ಹೌದಪ್ಪ, ಇಂಥವರೆಲ್ಲ ಇದ್ದಾರೆ, ಇಂಥ ಪಾಪಿಗಳು, ಇಂಥವ್ರು ಎಲ್ರಿಗೂ ಏನು ಬಂದು ಹೋಗಲ್ವಾ, ಅದು ಇದು ನಾವು ಭಾಳ ಜನ ಕೇಳ್ತಾ ಇರ್ತೀವಿ. ಅವ್ರು ಯಾರು ಬಂದು ಹೋಗಲ್ಲ, ಅವ್ರಿಗೆ ಸರಿಯಾಗಿ ಆಗಬೇಕು, ಅದಾಗ್ತದೆ. ಆದರೆ ನಮಗೆ ಪರಿಹಾರ ಆಗಬೇಕಲ್ವಾ? ಆ ಪರಿಹಾರವೇ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ. ಪರಿಹಾರ ಹಲವಾರು ಪರಿಹಾರಗಳಿದ್ದಾವೆ. ಫಸ್ಟು ನಾನು ಹೇಳಿದ್ದೇನಪ್ಪ ಅಂದರೆ ಯಾವ ರೀತಿ ಪ್ರಯೋಗ ಆಗಿದೆ, ಯಾವ ರೀತಿ ಮದ್ದು ಹಾಕಿದ್ದಾರೆ. ಅದು ಸಾಧಾರಣವಾದ ಕೈ ಮದ್ದ. ನೋಡಿ, ಕೈ ಮದ್ದು ಅಂದ ತಕ್ಷಣ ಜಸ್ಟು ಅವ್ರ ಮನಸ್ಸಲ್ಲಿ ಒಂದು ಹೊಟ್ಟೆ ಉರಿ ಜಲಸ್ ತಗೊಂಡು ಒಂದು ಉಗುರನ್ನು ಕಿತ್ಬಿಟ್ಟು ನಿಮ್ಗೆ ಕಚ್ಚಿಬಿಟ್ಟು ಒಳಗಡೆ ನಿಮ್ಗೆ ಹೋಗೋ ಅಂಥ ಆಹಾರ ಪದಾರ್ಥದಲ್ಲಿ ಅಥವಾ ಜ್ಯೂಸ್ನಲ್ಲಿ ಹಾಕ್ಬಿಟ್ಟು ಅಂದರೆ ಅದು ಮದ್ದಾಗಿ ಕೆಲಸ ಮಾಡ್ತದಂತೆ. ಎಂಥ ಕಠಿಣವಾಗಿರ್ತಕ್ಕಂತಹ ಪಾಪಿಗಳಿದ್ದಾರೆ ಪ್ರಪಂಚದಲ್ಲಿ ಅಂತಂದರೆ ಜಸ್ಟ್ ಒಂದು ಉಗುರು ಕಿತ್ಬಿಟ್ಟು ಹಿಂಗೆ ಹಾಕಿದ್ರೆ ಸಾಕು, ಅದು ಮದ್ದಾಗಿ ಕೆಲಸ ಮಾಡ್ತದಂತೆ. ಉಗುರು ಒಳಗಿರ್ತಕ್ಕಂಥ ಕೊಳೆನ ತೆಗೆದು ಹಾಕಿದ್ರೆ ಸಾಕು, ಮದ್ದಾಗಿ ಕೆಲಸ ಮಾಡ್ತದಂತೆ. ಫುಡ್ ಪಾಯ್ಸನ್ ಅಂತ ಕರಿತೀವಿ ನಾವು. ಈ ಥರ ಎಲ್ಲ ಆಗ್ತಕ್ಕಂಥ ಲೆಕ್ಕ ತೊಗೊಂಡಾಗ ಯಾವ ಥರ ಆಗಿದೆ, ಯಾರಿಂದ ಆಗಿದೆ, ಯಾವಾಗ ಆಗಿದೆ, ಇದನ್ನು ತೆಗಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಶಾಸ್ತ್ರ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಫೋಟೋವನ್ನು ನಮ್ಮ ವಾಟ್ಸಪ್ ನಮಗೆ ಕಳಿಸಿದ್ರೆ ಅದನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಮುಂದಿನ ಕಾರ್ಯಕ್ರಮಗಳಲ್ಲಿ. ಯಾಕಂದರೆ ಪರಿಹಾರ ಅಂತಕ್ಕಂಥದ್ರ ಬಗ್ಗೆ ಫಸ್ಟು ಕಾರಣ ಹುಡ್ಕೋಬೇಕು. ಇವತ್ತು ಜನರಲ್ಲಾಗಿ ಎಲ್ರಿಗೂ ಒಂದು ಪರಿಹಾರ ಹೇಳ್ಕೊಡ್ತೀನಿ ನೋಡಿ. ನಿಮಗಾಗಲೇ ಹೇಳಿದೆ, ಅದು ಎಂಥದ್ದೇ ಪ್ರಭಾವಗಳಾಗಿದ್ರೂ ಕೂಡ ಆ ಪ್ರಭಾವಗಳನ್ನ ನಾವು ಉಚ್ಚಾಟನೆ ಮಾಡ್ಕೋಬೋದಾಗತ್ತಂತೆ. ಮಾಟ ಮಂತ್ರದಿಂದ ಆಗಿರ್ಬೋದು, ಅಥವಾ ಬಸ್ ಪ್ರಯೋಗ ಆಗಿರ್ಬೋದು, ಅಥವಾ ಗಾಳಿಲಿ ಕಳಿಸತಕ್ಕಂತಹ ಬಸ್ ಪ್ರಯೋಗ ಆಗಿರ್ಬೋದು, ಅಥವಾ ಮಂತ್ರಶಕ್ತಿ ಮಾಡ್ತಕ್ಕಂಥ ಪ್ರಯೋಗ ಯಾವುದನ್ನೇ ಆಗಲಿ ನಾವು ತೆಗಿಬೋದು. ಆದರೆ ನಾವು ಯಾವ ವಿಚಾರವಾಗಿ ಆಗಿದೆ, ಯಾವ ರೀತಿ ಆಗಿದೆ ತಿಳ್ಕೊಳ್ಳದೆ ನಾವು ಊರೆಲ್ಲ ತೆಗಿತಾರೆ ಅಲಿತಾ ಇದ್ರೆ ಪ್ರಯೋಗ ಬಲವಾಗಿದ್ದಾಗ ಸಣ್ಣ ಪುಟದಲ್ಲಿ ಇವೆಲ್ಲ ಹೋಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಪ್ರಯೋಗ ಬಲವಾಗಿದ್ದಾಗ ಸಣ್ಣ ಪುಟದಲ್ಲಿ ಹೋಗಲ್ಲ. ಪ್ರಯೋಗ ನಾರ್ಮಲ್ ಆಗಿದ್ದಂದಾಗ, ನಾರ್ಮಲಾಗಿ ಹಾಕಿದ್ದು ಅಂದಾಗ ಎಲ್ಲೋ ಒಂದು ಕಡೆ ನಾರ್ಮಲ್ ಆಗಿ ಅದು ಕ್ಲಿಯರ್ ಆಗಿಬಿಡ್ತದೆ, ಏನು ತೊಂದರೆ ಇಲ್ಲ. ಆದರೆ ಇವತ್ತು ನಾನು ಕೊಡ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಇದೆಯಲ್ವಾ,
ಮುದುಕನು ತರುಣನಾಗ್ತಾನೆ, ಮುದುಕಿಯಾಗಿರ್ತಕ್ಕಂಥವಳು ತರುಣಿ ಆಗ್ತಾಳೆ. ಅಂತಹ ನವಯೌವನವನ್ನು ಕೊಡ್ತಕ್ಕಂತಹ ದೇಹಕ್ಕೆ ನವಯೌವನವನ್ನು ಕೊಡ್ತಕ್ಕಂತಹ ಯಾವುದೇ ಒಂದು ಮದ್ದು ಪ್ರಯೋಗದಿಂದ ನಮ್ಮ ರಕ್ತ ಕಲುಷಿತವಾಗಿದ್ದರೆ, ಹೊಟ್ಟೆಯಲ್ಲಿ ಕರುಳುಗಳು ಕಲುಷಿತವಾಗಿದ್ದರೆ, ಹೊಟ್ಟೆ ಕಲುಷಿತವಾಗಿದ್ದರೆ ಅಥವಾ ಅಂಗಗಳು ಕಲುಷಿತವಾಗಿದ್ದರೆ ಎಲ್ಲವನ್ನು ತೆಗೆದು ಆಚೆ ಬಿಸಾಕ್ತಕ್ಕಂಥ ಒಂದು ಪದ್ಧತಿ ಒಂದು ಗಿಡಮೂಲಿಕೆ ಇದೆ. ಆ ಗಿಡಮೂಲಿಕೆ ಯಾವುದು ಅಂತಂದರೆ ಈ ಗಿಡಮೂಲಿಕೆ. ಇದಾಗಲೇ ತೋರಿಸಿದ್ದೀನಿ, ನಾನಾಗಲೇ ಇದನ್ನು ಕ್ಲೋಸಲ್ಲಿ ನಾನು ತೋರಿಸ್ತೀನಿ. ಈ ಗಿಡಮೂಲಿಕೆ ಹೆಸರು ಬಂದು ಪುನರ್ನವ ಅಂತೇಳಿ. ಪುನರ್ನವ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿ ನಮ್ಮ ಹಿಂದಿನ ಹಿರಿಯರು ಉಪಯೋಗ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ. ಇದು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇಂಥ ಕಡೆ ಹೋಗಬೇಕು, ಇಂಥ ಬೆಟ್ಟ ಹತ್ತಬೇಕು, ಇಂಥ ಗುಡ್ಡ, ನಿಮ್ಮ ಮನೆ ಖಾಲಿ ಸೈಟಲ್ಲೂ ಕೂಡ ಸಿಗುತ್ತೆ. ಇದು ಏನು ಹೇಳಿ, ನಿಮ್ಮ ಮನೆ ಖಾಲಿ ಸೈಟಲ್ಲಿ ಗಿಡ ಗಂಟೆ ಬಿದ್ದಿದ್ರೆ ಅಲ್ಲೂ ನಿಮ್ಗೆ ಸಿಗುತ್ತೆ. ಆದರೆ ಇದನ್ನು ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಆಗಬೇಕು. ಇದನ್ನು ಗುರ್ತಿಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಾನು ಇದನ್ನು ಕ್ಲೋಸಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಪುನರ್ನವ ಅಂತಕ್ಕಂಥದ್ದು ನೆಲಮಟ್ಟದಲ್ಲೇ ಬೆಳೆಯತಕ್ಕಂಥದ್ದು, ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣದ ಹೂವನ್ನು ಬಿಡುತ್ತಿದೆ. ನೀಲಿ ಬಣ್ಣದ ಹೂವನ್ನು ಬಿಡುತ್ತೆ ನೋಡಿ, ಬಿಟ್ಟಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ನೀಲಿ ಬಣ್ಣದ ಹೂವು ಬಿಡ್ತದೆ. ಈ ನೀಲಿ ಬಣ್ಣದ ಹೂವು ಇರತಕ್ಕಂಥದ್ದು ಇದು ನೆಲಮಟ್ಟದಲ್ಲೇ ಬಳ್ಳಿಯಾಗಿ ಬೆಳೀತಕ್ಕಂಥದ್ದು. ಗಿಡವಾಗಿ ಏನು ಉದ್ದವಾಗಿ ಬೆಳೆಯೋದಿಲ್ಲ, ಬಳ್ಳಿಯಾಗಿ ಬೆಳೀತಕ್ಕಂಥದ್ದು ಪುನರ್ನವ. ನಮ್ಮ ಅಜ್ಜಿಂದಿರು ಎಲ್ಲ ಹಿಂದೆಗಡೆ ಇದನ್ನೆಲ್ಲ ಅಲ್ಲಲ್ಲೇ ಕಿತ್ಕೊಂಬಂದು ಸೊಪ್ಪು ಸಾರಿ ಮಾಡಿ ಹಾಕೋರು. ಇವತ್ತು ದಡ್ಡಿನ ಸೊಪ್ಪಿಗೆ ಕಷ್ಟ, ಕೊತ್ತಂಬರಿ ಸೊಪ್ಪಿಗೆ ಕಷ್ಟ, ಬೇವಿನ ಸೊಪ್ಪಿಗೆ ಕಷ್ಟ. ಇನ್ನು ಈ ಸೊಪ್ಪೆಲ್ಲ ಹುಡ್ಕೊಂಬಂದು ಹಾಕೋಕ್ಕೆ ಯಾವ ತಾಯಿಂದಿರಿಗೆ, ಯಾವ ಹೆಣ್ಮಕ್ಳಿಗೆ ಜ್ಞಾನ ಇದೆ ಹೇಳಿ ನೋಡೋಣ. ಅವರೆಲ್ಲ ಅವತ್ತು ಏನೇ ಮದ್ದು ಹಾಕೋ, ಎಂಥದ್ದೇ ಹಾಕೋ, ನಿನ್ನ ಮದ್ದು ಯಾವುದಕ್ಕೋ ಸಮಾನ ಅಂತೇಳ್ಬಿಟ್ಟು ಅದನ್ನು ಇಂಥದ್ದೆಲ್ಲ ಸೊಪ್ಪು ಮೂಲಿಕೆ ಹಾಕಿ ತೆಗೆದು ಬಿಸಾಕ್ತಿದ್ರು, ದಡವಾಗಿದ್ದರು. ಇವತ್ತೇನಾದ್ರು ಸ್ವಲ್ಪ ಪುಳುಕನಕ್ಕೆಲ್ಲ ಡಾಕ್ಟರ್ ಹತ್ರ ಓಡೋಗ್ಬಿಡ್ತೀರಾ. ಆದರೆ ಇಂತಹ ಅಪೂರ್ವವಾಗಿರ್ತಕ್ಕಂಥ ಪುನರ್ನವ ಅಂತಕ್ಕಂಥ ಈ ಒಂದು ಗಿಡಮೂಲಿಕೆಯನ್ನು ಸಂಗ್ರಹ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರಲಿ, ಇದನ್ನು ಪುಡಿ ಮಾಡಿಕೊಂಡು ಬೆಳಗ್ಗೆ ಜಾವ ಖಾಲಿ ಹೊಟ್ಟೆಲಿ ಸೇವಿಸೋದಾಗಿರಲಿ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಮಾಟ ಮಂತ ಮದ್ದು ಎಲ್ಲವನ್ನು ತೆಗೆದು ನಾಶ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಮಾಟ ಮಂತು ಮದ್ದು ಪ್ರಯೋಗದಿಂದ ಆಗಿರ್ತಕ್ಕಂಥ ಡ್ಯಾಮೇಜಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ನವ ಯೌವನ ತಾರುಣ್ಯವನ್ನು ತಂದುಕೊಡ್ತಿದೆ ಅಂತಂದರೆ ಇದನ್ನು ಉಪಯೋಗ ಮಾಡೋರು ಮಾತ್ರ ಗೊತ್ತಾಗುತ್ತೆ, ಎಲ್ಲರೂ ಗೊತ್ತಾಗೋದಿಲ್ಲ ಇದು. ಅದರಿಂದ ಇಂತಹ ಅಪೂರ್ವವಾಗಿರ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸ್ಕೊಳ್ಳಿ. ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಮೋಸ ಹೋಗ್ತಿದ್ದೀರಾ. ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ, ಅವ್ರು ತೆಗೆದು ಇವ್ರು ತೆಗೆದ್ರು, ದಂಧೆ ಆಗೋಗಿದೆ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಾಗೋದಿಲ್ಲ. ಸತ್ಯವಂತರು ಮಾಟ ಮದ್ದು ತೆಗೆಯೋರು ತುಂಬ ಜನ ಇದ್ರಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಿಮ್ಮ ಕರ್ಮಕ್ಕೆ ಒಳ್ಳೆಯವ್ರು ಸಿಕ್ಕಲಿಲ್ಲ ಅಂದಾಗ ಏನು ಮಾಡ್ತೀರಿ? ಅಲಿತಾ ಇರ್ತೀರಿ, ಅದು ಬಗೆಹರಿಯಲ್ಲ, ಇದು ಆಗೋದಿಲ್ಲ ಕತೆ. ಅದರಿಂದ ಈ ಪುನರ್ನವ ಅಂತಕ್ಕಂಥ ಒಂದು ಗಿಡಮೂಲಿಕೆ ಸಸ್ಯವನ್ನು ತೊಗೊಂಡು ಬಂದು ಪಾಟ್ಗಳಲ್ಲಿ ಮನೆಗಳಲ್ಲಿ ಹಾಕೊಳ್ಳಿ. ಅವಶ್ಯಕತೆ ಬಿದ್ದಾಗೆಲ್ಲ ಇದನ್ನು ಪಲ್ಯ ಮಾಡಿ, ಈಗ ಹೆಂಗೆ ಮುದ್ದೆ ಸಾರು ಸೊಪ್ಪು ಪಲ್ಯ ಅಂತ ತಿಂತೀವಲ್ಲ ಅದೇ ಥರ ಪಲ್ಯ ಮಾಡಿ ತಿನ್ಬೋದು. ನೇರವಾಗೂ ಸೇವನೆ ಮಾಡ್ಬೋದು. ಇದನ್ನು ಪೌಡ್ರ್ ಮಾಡ್ಕೊಂಡು ನೀರಿನಲ್ಲೂ ಕೂಡ ನಾವು ಸೇವನೆ ಮಾಡ್ಬೋದು. ಜ್ಯೂಸ್ ಆಗಿ ಮಾಡಿ ಕೂಡ ನಾವು ಸೇವನೆ ಮಾಡ್ಬೋದು. ಈ ಥರ ಎಲ್ಲ ಸೇವನೆ ಮಾಡೋದ್ರಿಂದ ಎಂಥದ್ದೇ ಒಂದು ಮದ್ದು ಪ್ರಯೋಗ ಕೂಡ ಅದು ನಿಮಗೆ ಮೋಷನಲ್ಲಿ ಹೊಟ್ಟೋಗ್ತದೆ. ಇದು ವಾಂತಿ ಆಗೋದಿಲ್ಲ, ಮೋಷನಲ್ಲಿ ಹೊಟ್ಟೋಗ್ತದೆ. ಇದನ್ನು ಆಗಾಗ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಉಪಯೋಗಗಳು ನಿಮ್ದಾಗ್ತದೆ. ಇದು ಒಂದಾಯ್ತಲ್ವಾ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಎಲ್ಲೇ ಏನೇ ಊಟ ಮಾಡಿದ್ರು ಏನೇ ಮಾಡಿದ್ರು ಕೂಡ ಒಂದು ಸಣ್ಣ ಡೌಟ್ ಬಂದರೂ ಕೂಡ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ಯಾವಾಗಲೂ ನೀವು ಲವಂಗನ ಜೇಬಲ್ಲಿ ಇಟ್ಕೊಂಡಿರಬೇಕು. ಲವಂಗ ಅಥವಾ ಕಾಳುಮೆಣಸು, ಇಟ್ ಇಸ್ ವೆರಿ ವೆರಿ ಪವರ್ಫುಲ್ ಆಗಿರ್ತಕ್ಕಂಥ ಅಸ್ತ್ರಗಳಿವು. ಆ ಒಂದು 3-4 ಲವಂಗ ಎತ್ತು ಬಾಯಿಗೆ ಹಾಕೊಂಡ್ಬಿಟ್ರೆ, ಆ ಥರ ಏನಾದರೂ ಮಾಟ ಮಂತ್ರ ಮದ್ದು ಪ್ರಯೋಗ ಆಗಿದ್ದರೆ ಇಮ್ಮಿಡಿಯೇಟ್ ನಿಮಗೆ ವಾಂತಿಯಾಗಿ ಹೋಗ್ತದೆ, ಕಕ್ಬಿಡ್ಬೋದು ಹಂಗೆ, ಅದು ಒಳಗಡೆ ಸೇರ್ಕೊಂಡ್ಬಿಡಲ್ಲ. ಕಾಳುಮೆಣಸು ಹಾಕೊಂಡ್ಬಿಟ್ರೆ ಅದು ನಿಮಗೆ ಮೋಷನಲ್ಲಿ ಹೋಗ್ಬಿಡ್ತದೆ. ಈ ಥರ ಏನಾದ್ರು ಡೌಟ್ ಬಂತು ಅಂದರೆ ಅದು ಮಾಡ್ಕೊಳ್ಳಿ. ಈ ಕಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ, ಬಲಗೆ ಎಡಗೆನೇ ನಂಬಂಗಿಲ್ಲ. ಅದರಿಂದ ನೀವು ಭಾಳ ಹುಷಾರಾಗಿ ಕುಡಿಯೋದು, ತಿನ್ನೋದು, ಇದು ಮಾಡೋದು, ನಂಬಿಡೋದು, ನೆಂಟರಾಗಲಿ, ಸ್ನೇಹಿತರಾಗಲಿ, ಬಂಧು ಆಗಲಿ, ಬಳಗಾಗಲಿ, ಯಾರ್ಯಾರು ಯಾವ್ಯಾವ ರೂಪದಲ್ಲಿದ್ದರೆ ಯಾವ್ಯಾವ ಥರ ವಿಷ ಕಕ್ತಿರಂತಕ್ಕಂಥ ಗೊತ್ತಾಗೋದಿಲ್ಲ. ಕೆಲವು ರಣ ಹೇಡಿಗಳು ಲೀಗಲಾಗಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ರಣ ಹೇಡಿಗಳು ಏನು ಮಾಡ್ತಾರೆ, ಗೊತ್ತಿಲ್ಲದಂಗೆ ಹಾಕ್ಬಿಡ್ತಾರೆ. ಅದರಿಂದ ಯಾವಾಗಲೂ ಲವಂಗನ ಕ್ಯಾರಿ ಮಾಡಿ, ಹೊರಗಡೆ ಎಲ್ಲೇ ಊಟ ಮಾಡಿದ್ರು ಒಂದು 4-5 ಬಾಗಿ ಹಾಕೊಂಡ್ಬಿಟ್ಟು ಅಗದ್ಬಿಡಿ. ಲವಂಗ ಜೋಬಲ್ಲಿದ್ದರೆ ಧನಾಕರ್ಷಣೆ, ಲವಂಗ ಜೋಬಲ್ಲಿದ್ದರೆ ಜೀವನದ ಉದ್ಧಾರ, ನೆನ್ಪಿಟ್ಕೊಳ್ಳಿ. ಈ ಥರ ಯಾವುದೇ ದೋಷ ಇದ್ರೂ ಕ್ಲಿಯರ್ ಆಗೋಗ್ತದೆ. ಕಾಳುಮೆಣಸು ಉಪಯೋಗದಿಂದ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಟ ಮದ್ದುಗಳು ಕೂಡ ಕ್ಲಿಯರ್ ಆಗ್ತದೆ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ.